ಎಲ್ಲೋಯ್ತು ನೋಡಲ್ಲಿ ಹಾಟ್ ಹಾಟು ಏನು ಇಲ್ಲೋಡೈತು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಿಜವಾಗ್ಲೂ ಈ ಟಿಕೆಟ್ ಸಿಕ್ಕಿರೋದು ಪುಣ್ಯ ಅಂತಲೇ ಹೇಳ್ಬೋದು. ನಾನು ಇದು ಸಿಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಷ್ಟು ಟ್ರೈ ಮಾಡಿದೆ, ಸಿಕ್ಕೇ ಇಲ್ಲ. 1-2 ನಿಮಿಷದಲ್ಲಿ ಸಿಕ್ಬಿಡ್ತು. ಏರ್ ಶೋಗೆ ಹೋಗ್ತಾಯಿದ್ದೀವಿ ಇವತ್ತು. ಏರ್ ಶೋ ಟಿಕೆಟ್ ಸಿಕ್ಕೈತೆ 2. ನಾನು ನನ್ನ ಫ್ರೆಂಡ್ ಬರ್ತಾವನೆ. ಇವಾಗ ಏರ್ ಶೋಗೆ ಹೋಗಬೇಕು. 1:30ಗೆ ಸ್ಟಾರ್ಟು. ಇವಾಗ ಎಷ್ಟು 12:30 ಸಮಥಿಂಗು. ಇನ್ನೊಂದು ಹಾಫ್ ಆನ್ ಅವರ್ ಇದೆ. ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಇದೆ, ಅದೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇವಾಗ ಹೋಗೋದು. ಏರ್ ಶೋ ಲಾಸ್ಟ್ ವರ್ಷ ಅಲ್ಲ, ಆದರೂ ಲಾಸ್ಟ್ ವರ್ಷ ಮಾಡಿದ್ರು ಚೆನ್ನಾಗಿತ್ತು. ಈ ವರ್ಷ ಇನ್ನೂ ಚೆನ್ನಾಗಿರುತ್ತೆ. ಚಲೋ 1:15 ಶೋ. ಲೆಟ್ಸ್ ಗೋ. ರೆಡಿ ಆಗಿದ್ದೀನಿ. ಒಂದು ಬರೋಕ್ಕೆ ವೆಯ್ಟ್. ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಫೋನಲ್ಲಿರೋದು. ಓಲಾದಲ್ಲಿ ಹೋಗೋದ ಅಂದ್ಕೊಂಡಿದ್ದೀವಿ. ಓಲಾ ಎಷ್ಟು ಚಾರ್ಜ್ ಆಯ್ತು ನೋಡೋದ. ಡಿಯೋ ಎತ್ಕೊ ಹೋಗ್ಬೇಕು ಗೈಸ್. ಇದೇ ಟಿಕೆಟು. ಅಯ್ಯೋ, ಈ ಟಿಕೆಟ್ ಸಿಗೋಕೆ ಅದೆಷ್ಟು ಕಷ್ಟಪಟ್ಟಿದ್ದೀವೋ. ಈ ಟಿಕೆಟ್ ಸಿಗೋಕ್ಕೆ 2 ಟಿಕೆಟ್ ತೊಗೊಂಡಿದ್ವಿ. ನಾನು ನನ್ನ ಫ್ರೆಂಡ್ ಇದ್ದೀವಿ. ಬಂದು ನೋಡಿ, ನೀವು ನೋಡಿರ್ತೀರ ಹಳೆ ವ್ಲಾಗ್ಸಲ್ಲಿ. ನೋಡಿರ್ಬೇಕು ನೀವು ಹಳೆ ವ್ಲಾಗ್ಸಲ್ಲಿ. ಶೋ ಇರೋದು ಇವತ್ತು 27. ಇವಾಗಿಂದಾನೇ ಶೋ ಎಲ್ಲ ಒಂದೇ ಥರ ಮಾಡೋದು. ಯಾಕೆ ಬಿಡಲ್ಲ, ಬಿಡ್ತಾರೆ. ನಾನು ಹೋಗಿರ್ಲಿಲ್ವಾ ಲಾಸ್ಟ್ ವರ್ಷ. ಇವಾಗ ಹೋಗ್ತಾ ಇದೀವಿ. ಲೈಟಾಗಿ ಮಳೆ ಬರ್ತಾ ಇದೆ. ಬಿಸಿಲು ಬರಬಾರ್ದು. ಬಿಸಿಲು ಬರ್ತಾ ಇದ್ರೆ ನೀಟಾಗಿ ವಿಡಿಯೋ ಮಾಡ್ಬೋದು. ಬಿಸಿಲು ಬಂದ್ರೆ ಏನ್ ಗೊತ್ತಾ ಪ್ರಾಬ್ಲಮ್, ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಹೋಗ್ತಾ ಇದ್ವಿ, ಮಳೆನೇ ಬಂದ್ಬಿಡ್ತು. ಬಿಸಿಲು ಐತದ ಹೆಂಗ್ ಮಳೆ ಬರ್ತಾಯಿದ್ದು ನೋಡಿ. ಹೆಂಗ್ ಬರ್ತಾಯಿತ್ತು ಮಳೆ, ಲೈಟಾಗಿ ಬರ್ತಾಯಿದೆ. ಹೋದ್ರೆ ನೆಂದೋಗ್ಬಿಡ್ತೀವಿ. 1:30ಗೆ ಸ್ಟಾರ್ಟು. ಒಂದು 20 ನಿಮಿಷ 25 ನಿಮಿಷ ಮುಂಚೆ ಇದ್ರೆ ಈಸಿ. ಮೇಲ್ಗಡೆ ಸಿಕ್ಕಿರೋ ವ್ಯೂ ಸಕ್ಕದಾಗಿ ಸಿಗುತ್ತೆ. ನೋಡಿ ಪಿಕಾಕ್ಗಳಿಗೆ ಹೆಂಗ್ ಕಾಣ್ತಾ ಐತೆ ನೈಟ್. ಎಷ್ಟು ಚೆನ್ನಾಗಿ ಕಾಣ್ತಾ ಐತಲ್ವಾ ಇದು. ಇವಾಗ ಸ್ಟಾರ್ಟ್ ಗೇಟ್ ನಂಬರ್ 6 ಅದು 6. ಇವಾಗ ನಾವು ಗೇಟ್ ನಂಬರ್ 10ಗೆ ಹೋಗ್ಬೇಕು. ಗೇಟ್ ನಂಬರ್ 10 ಯಾವ್ದಪ್ಪ, 7. ಮುಂದೆ ನಡಿ. ಇಲ್ಲೆಲ್ಲಾರು ಪಾರ್ಕ್ ಮಾಡ್ಬೇಕು. ಹತ್ತಿಸ್ಬಿಟ್ಟು ಪಾರ್ಕಿಂಗ್ ಸಿಗಲ್ಲ. ಒಳಗಡೆ ಹೋಗಕ್ಕೆ ಇನ್ನೂ ತೆಗ್ದೇ ಇಲ್ವಾ ಇದು. ಗೇಟ್ ನಂಬರ್ 8 ಇನ್ನು ಮುಂದೆ ನಮ್ದು 10 ಗೇಟ್ ನಂಬರ್. ಇವಾಗ ಗಾಡಿ ಹಾಕಿದೀವಿ ಇಲ್ಲಿ. ಈ ಜಾಗದಲ್ಲಿ ಗಾಡಿ ಹಾಕಿದೀವಿ. ಇನ್ನು ಗೇಟೇ ಓಪನ್ ಮಾಡಿಲ್ಲ. ಈಗ ನೋಡಿ ಹೆಂಗ್ ಹಾಕವ್ರೆ ಇಲ್ಲಿಂದ ಅಲ್ಲಿವರ್ಗ. ಎಷ್ಟೈತೆ ಗಾಡಿ ನೋಡಿ. ಎಲ್ಲ ವೆಯ್ಟ್ ಮಾಡ್ತಾ ಅವ್ರೆ. ನಾವು ಒಳಗಡೆ ಇನ್ನೂ ಹೋಗ್ಬೇಕು. ಇವರೆಲ್ಲ ಖಾಲಿ ಆದ್ಮೇಲೆ ಫುಲ್ ಹೋಗಿ ಮೇಲೆ ನಿಂತ್ಕೊಬಿಡ್ಬೇಕು. ನೀವು ಗೇಟ್ ತೆಗ್ದೀವಲ್ಲ 1:15 ಶೋ. 1 ಏನಕ್ಕೆ 1:15ಗೆ ತೆಗಿತಾರ. ಎಲ್ಲ ಜಾಮರ್ ಹಾಕ್ಬಿಟ್ಟವ್ರೆ. ಮೆಸೇಜು ಹೋಯ್ತಲ್ಲ, ಫೋನು ಹೋಯ್ತಲ್ಲ, ಫುಲ್ ಜಾಮರು. ಇನ್ನೂ ಕಾಯ್ತಾ ಇದೀವಿ. ಇನ್ನೂ ಓಪನ್ ಆಗಿಲ್ಲ. 2 ಗಂಟೆ ಆಗ್ತಾ ಬರ್ತೈತೆ. 2 o'clock ಓಪನ್. ಇನ್ನೊಂದು 5 minutes ಆಯ್ತು 2 o'clockಗೆ. ಎಷ್ಟು ಜನ ಆದ್ರು ಇವಾಗ. ಅವಾಗಲೇ ಎಷ್ಟು ಜನ ಇದ್ರು, ಇವಾಗ ಎಷ್ಟು ಜನ ಆದ್ರು. ಯಾವಾಗ ಓಪನ್ ಮಾಡ್ತಾರೋ. 15 ನಿಮಿಷ ಇರೋದು ಏರ್ ಶೋ, ಆದ್ರೂ ಎಷ್ಟೊತ್ತು ಕಾಯಿಸ್ತಾರೆ. ಎಲ್ಲ ಲೈನ್ ಮಾಡ್ಬಿಟ್ಟಾರ. ಲೈನಲ್ಲಿ ಹೋಗ್ಬೇಕೀಗ. ಏನು ಹಿಂಗೆ ಹೊಡಿದೈತೆ. ಇನ್ನೂ ಒಂದು 2 ಚೆಕಿಂಗ್ ಐತೆ. ಇಲ್ಲೊಂದು ಚೆಕಿಂಗ್ ಐತೆ. ಇದರ್ಕತ್ತಾರ ಮಗ. ಸ್ವಲ್ಪ ನೋಡ್ಕೊಂಡು ಫುಲ್ ಚೆಕಿಂಗ್ ಎಲ್ಲ ಮಾಡ್ತಾವ್ರೆ. ಜೋಬೆಲ್ಲ ಚೆಕ್ ಮಾಡಿಬಿಟ್ರೆ ಏನಾದ್ರು ಬಾಂಬ್ ಸುತ್ತಾ ಇದ್ದೀರಾ ಅಂತ. ಮಾತ್ರ ಜನ ಇವಾಗ ರಶ್ ಆದರು. ಲಾಸ್ಟ್ ವರ್ಷ ಎಗ್ರಕ್ಕೆ ಬಂದಿದ್ದು. ಈ ವರ್ಷ ಎಗ್ರಕ್ಕೆ ಬರ್ತೀವಿ ಅನ್ಕೊಂಡಿದ್ದಿದ್ರೆ ಮುಗ್ದೋಗಿರೋದು. ಫುಲ್ ಹೆವಿ ಸೆಕ್ಯೂರಿಟಿ. ಮೇಲೆ ಹೋಗ್ಬೇಕು. ಅದು ಫುಲ್ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡೋದ. ಆ ಸೈಡ್ ಎಷ್ಟು ಗೇಟ್ ಇದು. ನಾವು ಲಾಸ್ಟ್ ಟೈಮ್ ಟಾರ್ಚ್ಲೈಟ್ ಗೇಟ್ಗೆ ಆ ಗೇಟಲ್ಲಿ ಬಂದಿದ್ದು. ಎಲ್ಲ ಖಾಲಿ ಐತೆ. ಎಲ್ಲ ಫಿಲ್ ಆಯ್ತವ್ರೆ. ಆ ಸೈಡೆಲ್ಲ ಕೂತ್ಕೋಬೇಕು ನಾವು. ಈ ಸೈಡೇ ಕಷ್ಟ. ಮೇಲೋಗಿ ನಿಂತ್ಕೋಬೇಕಲ್ಲಿ. ಫುಲ್ ಮೇಲೆ ನಿಂತ್ಕೊಬಿಡೋದ. ಫುಲ್ ಎಲ್ಲ ಮಟ್ಟ ಮಾಡ್ತವ್ರೆ. ಒಂದು 5-6 ದಿನ ಇದೆ ಟಾರ್ಚ್ಲೈಟ್ ಪೀರಿಯಡ್ಗೆ. ಎಲ್ಲ ಫುಲ್ ಕ್ಲೀನ್ ಮಾಡಿ ರೆಡಿ ಮಾಡ್ತಾವ್ರೆ. ಅಲ್ಲೊಂಚೂರು ಹುಲ್ಗಳು ಇರಲ್ಲ ನೋಡಿ. ಮಿಷಿನ್ ಕ್ಲೀನ್ ಮಾಡ್ತಾ. ಗೋಲ್ಡ್ ಮಾತ್ರ ಹೆವಿ ಜಾಸ್ತಿ. ಅವಾಗಿಂದ ಬಿಸಿಲೇ ಇರಲ್ಲ ನೋಡಿ. ಇವಾಗ ಒಳಗೆ ಬಂದ ತಕ್ಷಣ ಬಿಸಿಲು. ಇನ್ನೊಂದು 15-20 ನಿಮಿಷ ಬರುತ್ತೆ. ಎಲ್ಲ ಇವಾಗ ಬರ್ತಾವ್ರೆ. ಸ್ವಲ್ಪ ಟೈಮ್ ಬೇಕು. ಇದೇ ಈ ಟೈಮಲ್ಲಿ ಹೊಡಿದಾರ ಪಟಾಕಿ ಶಾರ್ಟ್ಸ್. ವೇಟ್ ಮಾಡ್ತಾ ಇದೀವಿ. ಇವಾಗ ಬರ್ಬೋದೇನೋ.
ಸಿಗ್ನಲ್ ಕೊಡೋದ್ರೆ ಇಲ್ಲ ಪಕ್ಷಿ ಓಡಿಸೋ ಕೊಡೋದ್ರೆ ಗೊತ್ತಿಲ್ಲ. ಬಟ್ ಇವಾಗ ಬರುತ್ತೆ, ಕಾಯ್ತಾ ಇದೀವಿ ನಾವು. ಇವಾಗ ನೀವು ಹೊಗೆ ಜಾಸ್ತಿ ಆಯ್ತು. ಇವಾಗಲೇ 3:30 ಸಮಥಿಂಗು ಬರ್ಬೋದು. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ. ಹೊಡಿತಾನೆ ಅವರಲ್ಲ ಎಲ್ಲ ಕಡೆ. ಇವಾಗ ಒಂದು 20 ಪಟಾಕಿ ಹೊಡೆದ್ರು. ಎಕ್ಕೋ ಮಾತ್ರ ಹೆವಿ ಜಾಸ್ತಿ ಬರ್ತೈತೆ. ಏನೋ ಇಷ್ಟು ಹೊಡಿತಾವ್ರೆ. ಎಲ್ಲಿ ಅಲ್ಲಿ ಸ್ಟ್ರೈಟ್ ಗೊತ್ತಾ? ಅಲ್ಲಿ ಅದೇ ಕಾಣ್ತಾ ಇದ್ರ ಕಾಣಲ್ಲ ಕಣೋ. ಗುರುಡಗಳು ಅಷ್ಟಾದ್ರೂ ಹೋಯ್ತಾನೆ ಇಲ್ಲ, ಅಲ್ಲೇ ಓಡಾಡ್ತೈತೆ ಗುರುಡ. ಆ ಸೈಡ್ ಬಿಡ್ತ ಏನು ಅಷ್ಟು ದೂರ ಐತೆ. ಈ ಫೋನಲ್ಲಿ ಜೂಮ್ ಮಾಡೋಕ್ಕಾಗಲ್ಲ ಕಣ. ಯಾವ ಫೋನಲ್ಲೂ ಮಾಡೋಕ್ಕಾಗಲ್ಲ. ಮಾಡ್ಬೋದು. ಇದು 16 Pro Max ಇದೆ. 16 Pro Max ಅಲ್ಲ ಇದು, S20. ಆ ಸೈಡ್ ಒಂದೇ ಒಂದು ನಿಂತೈತೆ ನೋಡಿ ಗೈಸ್, ಈ ಸೈಡ್. ಇವಾಗ ಕಾಯ್ತಾ ಇದೀವಿ, ಇನ್ನೂ ಬಂದಿಲ್ಲ. ಆ ಸೈಡ್ ಐತೆ, ಇನ್ನೂ ಅದು ಎಷ್ಟೊತ್ತಾಗೋದೋ ಗೊತ್ತಿಲ್ಲ, ಕಾಯ್ತಾ ಇದೀವಿ. ಈ ಸೈಡ್ ಜನನೇ ಇರಲಿಲ್ಲ. ಇದು ಬೆಸ್ಟ್ ವ್ಯೂ ನಾವು ಬಂದಿರೋದು. ಆ ಸೈಡಲ್ಲಿ ನೋಡಿ ಕಡಿಮೆ. ಇದು ಬೆಸ್ಟ್ ವ್ಯೂ ಫುಲ್. ಆ ಸೈಡ್ ಹಿಂದೆ ಎಲ್ಲ ಕಾಣ್ತದೆ. ಇಲ್ಲಿ ಈ ಥರಲ್ಲಿ ಇದು ಪೊಲೀಸ್ ಟಾರ್ಚ್ ಲೈಟ್ ಪರೇಡ್ ಮಾಡ್ತಾರಲ್ಲ, ಅದ್ರದ್ದು ಇದು ಏನೋ ಫೈರ್ ಮಾಡ್ತಾರಲ್ಲ, ಈಗ ಫೈರ್ ಡ್ರಿಲ್ಲು. ಅದೇ ಪ್ರಾಕ್ಟೀಸ್ ಆಗಿರ್ಬೇಕು, ಹೋಗ್ತಾವ್ರೆ. ಇಲ್ಲಿ ಬಂದೈತೆ ಇವಾಗ. ಇಲ್ಲಿ ಇವಾಗ ಸ್ಟಾರ್ಟ್ ಆಯಿತು ಫಸ್ಟ್ ರೌಂಡು. ಫುಲ್ ಸ್ಟಾರ್ಟ್ ಮಾಡೋದು ಕಿರ್ಚಕ್ಕೆ. ಜೂಮ್ ಆಗಲ್ಲ, ಆದಷ್ಟು ಮಾಡಿದ್ವಿ. ಫಸ್ಟ್ ರೌಂಡ್ ಬರೋಕ್ಕೆ 20 ನಿಮಿಷ ಕಾಯಿಸವ್ರೆ. ಫುಲ್ ಸರ್ಕಲ್ ಓಡಿಸಿ ಇವಾಗ ಬಂದಿರೋದು. ಈ ಮನೆ ಮೇಲೆ ಇವ್ರು ನೋಡಿ ಎಂಥ ವ್ಯೂ. ಟಿಕೆಟ್ ಇಲ್ಲ ಏನಿಲ್ಲ, ಮನೆ ಪಕ್ಕ ಮಾಡ್ಕೊಂಡಿರೋದಕ್ಕೆ ಫುಲ್ ಫ್ರೀ. ಆರಾಮಾಗಿ ನೋಡ್ಕೋಬೋದು. ಟಾರ್ಚ್ ಲೈಟ್ ಪೀರಿಯಡ್ ಒಂದು ಕಾಣಲ್ಲ ಅಷ್ಟೇ. ಇವಾಗಂತೂ ನೋಡಿ ಅಲ್ಲಿ ಸ್ಟಾರ್ಟ್ ಮಾಡೋರೆ. ಇದ್ಯಾವುದು ಬೇರೆ ಪ್ಲೇನ್ ಕಣ ಇದು? ಅದೇ ಪ್ಲೇನಾ? ಇದೇನು ಈ ಥರ ಐತೆ? ಕೈ ಅಡ್ಡ ಮಾಡ್ತಿದ್ದೀರಾ? ಬರ್ರ ಇಲ್ಲಿ ಬಂತು. ನೋಡಿ ಇಲ್ಲಿ ಸಾಫ್ಟ್ವೇರ್ ಬರ್ತೈತೆ. ಲಾಸ್ಟ್ ವರ್ಷ ಬೇರೆ ಇತ್ತು, ಈ ವರ್ಷನೇ ಬೇರೆ ಬಂತು ನೋಡಿ ವಾಪಸ್ಸು. ಬಂದ್ರೆ ಕರೆಕ್ಟಾಗಿ ಕಾಣೋದೇ ಇಲ್ಲ ಅನ್ಕೋ. ಲೆನ್ಸ್ ನೋಡಿ ಎಷ್ಟು ದೊಡ್ಡದೈತೆ ಈ ಲೆನ್ಸು. ಆ ಲೆನ್ಸ್ ನೋಡಿ ಹೆಂಗೈತೆ. ಆನ್ ಮಾಡೋರ ಅಲ್ಲಿ ಮುಂದೆ ನೋಡಿ ಗೈಸ್, ಲೈಟ್ ಆನ್ ಮಾಡೋರೆ. ಕ್ಯಾಪ್ಟನ್ ಇರ್ಬೇಕದು. ಕ್ಯಾಪ್ಟನ್ ಫ್ಲೈಟು ಬಾಟ್ಲೆ ಕೊಡ್ತಾ ಇದೆ. 10 ಬರುತ್ತಿದ್ದು ಮಾತ್ರ. ಮೀಟರ್ ಬೇಕು, ಮೀಟರ್ ಗಾಯ್ಸ್, ಈ ಸೈಡ್ 2 ಬಂದೈತೆ. ಇದು ಬರೋಷ್ಟರಲ್ಲಿ ಇದು ಬರುತ್ತೆ ನೋಡಿ. ಈ ಸೈಡ್ ಇದೆರಡು ಬಂತು. ಬಂತಲ್ಲ ಇಲ್ಲಿ. ಗಾಯ್ಸಲ್ಲಿ ರೈನ್ಬೋ ಬಂದೈತೆ. ಇದಕ್ಕೂ ರೆಡ್ಗೂ ಸಕ್ಕತ್ತಾಗಿ ಅಂತ ಇದೆ ಮಾತ್ರ. ನೋಡಿಲಿ ಅಲ್ಲಿ ಜಾಯ್ನ್ ಆಗುತ್ತೆ. ಅದು ಹತ್ರ ಹೋಗುತ್ತೆ, ಹಂಗೆ ಅನ್ಸೋದು. ಇಲ್ಲಿ ನೋಡ, ಇಲ್ಲಿ ಆಯ್ತು ಮೇಲೆ ಹೋಯ್ತು ನೋಡ ಅಲ್ಲಿ.
ಹಾಟ್ ಹಾಟು ಏನು ಇಲ್ಲಿ ನೋಡಿದ್ದು ಹಿಡ್ದೆಲ್ಲ ಖಾಲಿ ಆಗಿರ್ಬೇಕು ಕಲೆಕ್ಷನ್ ಆ್ಯಡ್ ಮಾಡಬೇಕು. ಇವಾಗ ಮುಗೀತು, ಇವಾಗ ಹೋಗ್ಬೇಕು. ಕಂಪ್ಲೀಟ್ ಆಯಿತು. ಒಟ್ನಲ್ಲಿ ಚೆನ್ನಾಗಿತ್ತು. ಜಟ್ಟು ಇನ್ನೊಂದು 2-3 ಜಟ್ಟು ಹಾಕ್ಬೇಕಾಗಿತ್ತು. ಕ್ರೇಜಿ ಆಗಿರೋದು, ಫುಲ್ ಬೆಂಡ್ ಆಗೋದಲ್ವಾ, ಡೀಟೇಲ್ ಹಾಕ್ಬಿಡೋದು ಮಾತ್ರ ಜಟ್ಟು. ನೋಡ್ರಿ ಹೋಗೋದ ಇನ್ನೇನು. ಓ ಈ ಜನದ ಮತ್ತೆ ಹೆಂಗಪ್ಪ ಹೋಗೋದು. ಈಗ ಬರ್ಬೇಕಾದ್ರೆ ಜನನೇ ಇರಲಿಲ್ಲ. ಈಗ ನೋಡಿ ಎಷ್ಟು ಜನ ಅವರ ಈ ಸೈಡೆಲ್ಲ. ಕೂತ್ಕೋತೀವಿ, ಆಮೇಲೆ ಹೊರಡ್ತೀವಿ. ಎಲ್ಲ ಜನ ಹೆವಿ ರಶ್ ಆಗ್ಬಿಟ್ಟ. ಇವಾಗ ಪೊಲೀಸ್ ಅವ್ರದ್ದು ಪೆರೇಡ್ ಐತೆ, ಫೈರ್ ಪೆರೇಡ್ ಅದೇನು ಅಂತಾರೆ, ಏನೋ ಫೈರ್ ಡ್ರಿಲ್ಲು. ಇದು ನೋಡ್ಬೋದು. ನಾವು ಹೋಗ್ತೀವಿ, ಟೈಮ್ ಆಗೈತೆ. ಇವಾಗ ಈಚೆ ಹೋಯ್ತಾ ಇದೀವಿ. ಅಷ್ಟೇನು ಜನ ಇರಲಿಲ್ಲ, ಬಟ್ ಲಾಸ್ಟಲ್ಲಿ ಫುಲ್ ತುಂಬ್ಕೊಬಿಟ್ರು. ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅನ್ಸಿದೆ ಕಣ ಅವರಿಗೆ. ಯೂಟ್ಯೂಬ್ ಚಾನಲು ನಮ್ಮನ್ನೇ ರೆಕಗ್ನೈಸೇ ಮಾಡಿಲ್ಲ. ಗಾಡೀಲಿ ಬಾಂಬ್ ಸ್ಕ್ವಾಡ್ ಜನ ಸಾಗರ ಇಲ್ಲಿ ಫುಲ್ಲು. ನಮ್ಮ ಗಾಡಿ ಹತ್ರ ಫುಲ್ ಪಾರ್ಕಿಂಗೇ ಮುಚ್ಚೋಗೈತೆ. ಇವಾಗ ಏರ್ಸ ಮುಗೀತು, ಇವಾಗ ಮನೆಗೆ ಹೋಯ್ತಾ ಇದೀವಿ. ನಮ್ಮ ಗಾಡಿಯಲ್ಲೂ ಯಪ್ಪ ಹೆವಿ ರಶ್ ಸಿಗಾಕೋರಲ್ಲ. ಇಲ್ಲಿ ನೋಡೋರು ತೆಗಿಯೋದು ಇದನ್ನ ಅದು ಈಗ ತಳ್ಳೋದ ಬಿಡು. ಈಗ ತಳ್ಳೋರೆ ಎತ್ಕೋಬೋದಲ್ವಾ. ಏನು ರಶ್ ಆಯ್ತು ನೋಡಿ. ನಾನು ಜನನೇ ಬಂದಿಲ್ಲ ಅನ್ಕೊಂಡೆ, ಟ್ರಾಫಿಕೇ ಜಾಮ್ ಆಗ್ಬಿಟ್ಟೈತೆ. ಗಾಯ್ಸ್ ಇವಾಗ ಬಂದೆ. ಏರ್ ಶೋ ಮಾತ್ರ ಸಕ್ಕದಾಗೈತೆ. ಹೋಗಿ ಎಲ್ಲರೂ ಒಂದ್ಸರಿ ನೋಡ್ಕೊಂಡು ಬನ್ನಿರಿ. ನಾವು ನೋಡ್ಕೊಂಡು ಬಂದಿದ್ದೀವಿ. ಇನ್ನು 1ನೇ ತಾರೀಕು ಐತೆ, 27th ಐತೆ. ನೋಡೋದ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ದಸರಾ ಟಿಕೆಟು ಮತ್ತು ಟಾರ್ಚ್ ಲೈಟ್ ಹಿಡಿದು ಸಿಗ್ತಾಯಿಲ್ಲ. ತುಂಬ ಕಷ್ಟಪಡ್ತಾಯಿದ್ದೀನಿ. ಲೆಟ್ಸಿ ನಿಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಯಾರು ಇದ್ದರೆ ಒಂದು ಕಮೆಂಟ್ ಹಾಕಿ. ನೋಡೋದ ಈ ಸೀರೀಸ್ನ ಚೆನ್ನಾಗಿ ಓಡಿಸಿ ವ್ಯೂಸ್ ಕೊಡಿ. ಏನು ಯಾವುದು 1K ಮೇಲೆ ಹೋಗ್ತಲ್ಲ, ಏನು ಹಿಂಗಾದರೆ ಸಪೋರ್ಟ್ ಬರಬೇಕು. ನಿಮ್ಮದು ಸಪೋರ್ಟ್ ಜಾಸ್ತಿ ಇರಬೇಕು. ವೀಡಿಯೋ ಹೈಪ್ ಮಾಡಿ. ಚಲೋ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಪೀಸ್ ಔಟ್.